ಶರವೇಗದ ಸರದಾರ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕೊಡುವ ಮೆಟ್ರೋ ಇತ್ತೀಚಿನ ದಿನಗಳಲ್ಲಿ ಬಲು ದುಬಾರಿಯಾಗಿದೆ. ಜನಸಾಮಾನ್ಯರಿಗೆ ದುಬಾರಿ ಪ್ರಯಾಣ ದಕ್ಕಿದ್ದು ನಮ್ಮ ಮೆಟ್ರೋ ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರದ ಒತ್ತಡ ಅನ್ನೋ ಆರೋಪ ಕೇಳಿಬಂದಿದ್ದು ಅಧಿಕಾರಿಗಳಿಗೆ ತೇಜಸ್ವಿ ಸೂರ್ಯ ಗಣಿತ ಪಾಠ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸದ್ದು ಮಾಡಿದ ಮೆಟ್ರೋ ರೇಟ್. ಇಂದು ಬಿಎಂಆರ್ಸಿಎಲ್ ಕಚೇರಿಗೆ ಬಿಜೆಪಿ ನಿಯೋಗ ವಿಸಿಟ್. ಟಿಕೆಟ್ ರೇಟ್ ಪರಿಷ್ಕರಣೆಗೆ 1 ವಾರ ಡೆಡ್. ನಮ್ಮ ಮೆಟ್ರೋ ಎಂಡಿ ಡಾಕ್ಟರ್ ರವಿಶಂಕರ್ ಗೈರು ಹಿನ್ನೆಲೆ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸೇರಿ ಹಿರಿಯ ಅಧಿಕಾರಿಗಳ ಜೊತೆ ಶಾಸಕರಾದ ಸತೀಶ್ ರೆಡ್ಡಿ, ಸಿಕೆ ರಾಮಮೂರ್ತಿ, ಪರಾಜಿತ ಅಭ್ಯರ್ಥಿ ಸಪ್ತಗಿರಿ ಗೌಡ, ಸಂಸದ ತೇಜಸ್ವಿ ಸೂರ್ಯ ಸಭೆ ಮಾಡಿ ದರ ಇಳಿಕೆ ಬಗ್ಗೆ ಪರಿಶೀಲಿಸಲು ಆಗ್ರಹಿಸಿದ್ದಾರೆ. ಹೈಯೆಸ್ಟ್ ಮೆಟ್ರೋ ಫೇರ್ ಇರುವಂಥದ್ದು ಬೆಂಗಳೂರಿನಲ್ಲಿ. ನೀವು ಈ ದರ ಪರಿಷ್ಕರಣೆ ಮಾಡಾದ ಮೇಲೆ ಇದರಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಮಧ್ಯಮ ವರ್ಗದ ಜನ, ಕೆಳಮಧ್ಯಮ ವರ್ಗದ ಜನ, ಜನಸಾಮಾನ್ಯರು, ಅದರಲ್ಲೂ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇರುವಂಥವರಿಗೆ ಬಹಳ ದೊಡ್ಡ ಹೊರೆ ಬೀಳ್ತಾ ಇದೆ. ಅದರಲ್ಲೂ ಇಬ್ಬರು ಪ್ರಯಾಣ ಮಾಡಬೇಕು, ಗಂಡ ಹೆಂಡತಿ ಹೋಗ್ತಾರೆ ಅನ್ನೋದಾದರೆ ಅಥವಾ 3 ಜನ ಒಂದು ಕುಟುಂಬದಿಂದ ಹೋಗ್ತಾರೆ ಅನ್ನೋದಾದರೆ ದಿನಕ್ಕೆ 180 ರೂಪಾಯಿ 1 ಪಾಯಿಂಟು ಇನ್ನೊಂದು ಪಾಯಿಂಟ್ ಖರ್ಚು ಮಾಡಬೇಕಾಗುತ್ತೆ. ಬೈಕ್ ತೊಗೊಂಡೋಗಿ ಪಾರ್ಕ್ ಮಾಡಿ ಸ್ಟೇಷನ್ನಲ್ಲಿ ಇಟ್ಟೋರು ಮುಂದಕ್ಕೆ ಹೋಗಬೇಕು ಅಂದರೆ 30 ರೂಪಾಯಿ ಪಾರ್ಕಿಂಗ್ ಕಟ್ಟಬೇಕಾಗುತ್ತೆ. 220 ರೂಪಾಯಿ 230 ರೂಪಾಯಿ ಅವರು ಬರೀ ಮೆಟ್ರೋ ಪ್ರತಿ ದಿವಸ ಖರ್ಚು ಮಾಡಬೇಕಾಗಿದೆ. ಅದೇ ಜಾಗದಲ್ಲಿ ನೀವೊಂದು ಎಲೆಕ್ಟ್ರಿಕ್ ಬೈಕಲ್ಲೋ ಇನ್ನೊಂದರಲ್ಲೋ ಹೋಗ್ಬಿಟ್ರೆ ಅದಕ್ಕಿಂತ ಕಡಿಮೆ ನೀವು ಟ್ರಾವೆಲ್ ಮಾಡ್ಬೋದಾಗಿದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ನೂ ಕಡಿಮೆ ಆಗಬೇಕು ಅನ್ನೋವಂಥದ್ದು. ಕಳೆದ ಬಾರಿ 2017ರಲ್ಲಿ ಟಿಕೆಟ್ ದರ ಏರಿಕೆ ಮಾಡುವಾಗ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 6 ರೂಪಾಯಿ ಇತ್ತು. ಸದ್ಯ 5 ರೂಪಾಯಿ 25 ಪೈಸೆ ಇದ್ದರೂ ಕಳೆದ ಬಾರಿ 15ರಷ್ಟು ಮಾತ್ರ ಟಿಕೆಟ್ ದರ ಏರಿಕೆ ಮಾಡಿದ್ರು. ಹೀಗೆ ಸಾಕಷ್ಟು ತಪ್ಪು ಮಾಹಿತಿಗಳನ್ನ ನೀಡಿ ಶೇಕಡ105.5ರಷ್ಟು ದರ ಏರಿಕೆಗೆ ಮನವಿ ಮಾಡಿ ಕೊನೆಗೆ ದರ ಏರಿಕೆ ಕಮಿಟಿಯು ನಮ್ಮ ಮೆಟ್ರೋಗೆ ಶೇಕಡ51.55ರಷ್ಟು ಹೆಚ್ಚಳಕ್ಕೆ ಅನುಮತಿ ನೀಡಿತ್ತು. ಆದರೆ ನಮ್ಮ ಮೆಟ್ರೋ 71.5%ರಷ್ಟು ದರ ಏರಿಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಗಣಿತದ ಪಾಠ ಅವಶ್ಯಕತೆ ಇದೆ ಅಂತಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಕೇಂದ್ರ ಸರ್ಕಾರಕ್ಕೆ ಕೇಳಿ ಅಂತ ನಾ ಪ್ರಶ್ನೆ ಕೇಳ್ತಾ ಇರೋದು, ಡೆಲ್ಲಿ, ಮುಂಬೈ, ನಾಗ್ಪುರ್ ಈ ಎಲ್ಲ ಕಂಪ್ಯಾರಿಸನ್ ಅಲ್ಲಿ ನಾವು ಜಾಸ್ತಿ ಇದ್ದೀವಿ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಾಗಿದ್ದಿದ್ರೆ ಈ ಎಲ್ಲ ರಾಜ್ಯಗಳಲ್ಲೂ ಈ ಎಲ್ಲ ಈ ಎಲ್ಲ ರಾಜಧಾನಿಗಳಲ್ಲೂ ಕೂಡ ಜಾಸ್ತಿ ಆಗಬೇಕಾಗಿತ್ತು. ಮೆಟ್ರೋ ಇರೋ ಕಡೆ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗಬೇಕಾಗಿತ್ತು. ಅಲ್ಲೆಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ನಮಗಿಂತ ಕಡಿಮೆ ಇದೆ, ನಾಗ್ಪುರದಲ್ಲಿ ಕಡಿಮೆ ಇದೆ, ಮುಂಬೈಯಲ್ಲಿ ಕಡಿಮೆ ಇದೆ, ಡೆಲ್ಲಿಲಿ ಕಡಿಮೆ ಇದೆ. ಬೆಂಗಳೂರು ಮಾತ್ರ ಜಾಸ್ತಿ ಆಗತ್ತೆ ಅಂತಂದ್ರೆ ಕಾರಣ ಏನು? ಒಟ್ನಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರ ಪರಿಷ್ಕರಣೆ ಸಮಿತಿ ಮುಂದೆ ತಪ್ಪು ಲೆಕ್ಕ ನೀಡಿ ಪ್ರಯಾಣಿಕರಿಂದ ದುಪ್ಪಟ್ಟು ದರವನ್ನ ವಸೂಲಿ ಮಾಡ್ತಿದ್ದಾರೆ ಅಂತಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಆದರೆ ಇದಕ್ಕೆ ಬಿಎಂಆರ್ಸಿಎಲ್ ಎಂಡಿ ಮತ್ತು ಅಧಿಕಾರಿಗಳು ಯಾವ ರೀತಿಯಲ್ಲಿ ಉತ್ತರ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.